ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ ಶೆಟ್ಟಹಳ್ಳಿ ಗ್ರಾಮಸ್ಥರು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಚೌಡೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಹಳ್ಳಿ ಗ್ರಾಮದ ಕನಕದಾಸ ಬಡಾವಣೆಯಲ್ಲಿ ಕೆಲವು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಇಂದು ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನಂತರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಹೇಶ್ ಮಾತನಾಡಿ, ನಮ್ಮ ಬಡಾವಣೆಯಲ್ಲಿ ಸುಮಾರು 20 ಕುಟುಂಬಗಳು ವಾಸ್ತವವಾಗಿದ್ದು, ಇಲ್ಲಿ ಕಳೆದ ತಿಂಗಳುಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮೊದಲು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿದ್ರು. ಇನ್ನೆರಡು ದಿನದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸದಿದ್ದರೂ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಶೆಟ್ಟಹಳ್ಳಿ ಗ್ರಾಮಸ್ಥರಾದ ಮಂಜೇಗೌಡ, ಸರೋಜಮ್ಮ, ಕಾಳಮ್ಮ, ರಾಧಾ, ಗೀತಾ, ಸವಿತಾ, ಪವಿತ್ರ, ಪುಷ್ಪ, ಅಶ್ವಿನಿ, ಶಿವಮ್ಮ, ಭಾರತಿ ಕುಮಾರಿ, ನವೀನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಾಯಿಕುಮಾರ್, ಎನ್ಕೆ, ಕೆಪಿಎನ್ ನ್ಯೂಸ್ ಡಿಜಿಟಲ್, ಕೃಷ್ಣರಾಜಪೇಟೆ. ಪಂಚಾಯಿತಿ ಕನಕದಾಸರ ಬಡಾವಣೆ ಒಂದು 20 ದಿನದಿಂದ ಕುಡಿಯೋಕ್ಕೆ ನೀರಿಲ್ಲ. ಎಲ್ಲ ನಮ್ಮ ಅಕ್ಕಪಕ್ಕ IPC ಇಟ್ಕೊಂಡಿದ್ದು ಅವೆಲ್ಲ ನಿಂತೋಗಿದೆ. ಇವತ್ತು ಪಂಚಾಯಿತಿಗೆ ಬಂದಿದ್ದೀವಿ. PDO ಇನ್ನೊಂದು ವಾರದಲ್ಲೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಗುರುವಾರದಲ್ಲಿ ಮತ್ತೆ ಪಂಚಾಯಿತಿ ಬೇಗ ಆಗ್ತೀವಿ. ತಮ್ಮ ಹೆಸರು? ಮಹೇಶ್. ಅಲ್ಲೇ 2 ತಿಂಗಳು 3 ತಿಂಗಳಿಂದ ನೀರಿಲ್ಲ. ಕುಡಿಯೋಕ್ಕೋಸ್ಕರ ನೀರಿಗೋಸ್ಕರ ಇಲ್ಲಿ ಗಂಟ ಬಂದಿದ್ದೀವಿ. ಪಂಚಾಯತಿ ಗಂಟ ಹೇಗಾರು ಮಾಡಿ ನೀರು ಕೊಡಿಸ್ಬೇಕು. ನೀರು ಕೊಡಿಸ್ಲಿಲ್ಲ ಅಂದರೆ 3-4 ದಿನದಲ್ಲಿ ಗ್ರಾಮ ಪಂಚಾಯತಿಗೆ ಬಂದು ಬೀಗ ಹಾಕೊಂಡು ಏನಂತಾರಮ್ಮ ಅಧಿಕಾರಿಗಳು? ನೋಡೋಣ, ಒಂದು ವಾರದಿಂದ ಮಾಡಿಸ್ಕೊಡ್ತೀನಿ, ಒಂದು ವಾರದೊಳಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳವ್ರೆ. ನೋಡೋಣ, ಇನ್ನೂ ಒಂದು ಚಾನ್ಸ್ ನೋಡೋಣ. ಮಾಡಿಸ್ಲಿಲ್ಲ ಅಂದರೆ ಒಂದು ವಾರದೊಳಗೆ ಬಂದು ಗ್ರಾಮ ಪಂಚಾಯತಿಗೆ ಬೀಗ ಹಾಕೊಂಡು ಹೋಯ್ತು. ಹೇಗಾರು ಮಾಡೋಟ ಕುಡಿಯೋ ನೀರು ಕೊಡಿಸ್ಬೇಕು. ಕುಡಿಯೋ ನೀರು ಬೇಕು. ಕುಡಿಯೋ ನೀರು ಬೇಕು. ತಮ್ಮ ಹೆಸರು? ಪವಿತ್ರ.